ಮೊದಲನೇ ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಕೆಲವರು ಮಲ್ಟಿಪಲ್ ಚಾನಲ್ ಇಟ್ಕೊಂಡಿರ್ತಾರೆ. ಓಕೆ, ಇರ್ಲಿ ಅದಕ್ಕೂ ಅಂತ ವೈಫು ಹಸ್ಬೆಂಡ್ದು ಇದ್ದೇ ಇರುತ್ತೆ, ಮಕ್ಳದು. ಇವಾಗ ನಮ್ದೇ ಹೇಳ್ದಲ್ಲ 8 ಚಾನಲ್ ಆಯ್ತು ಅಂತ. ಈ ರೀತಿ ಚಾನಲ್ಗಳನ್ನ ಇಟ್ಕೊಂಡಿರ್ತಾಗ ಏನಾಗುತ್ತಂದ್ರೆ ಒಂದು ವಿಡಿಯೋ ಹಾಕ್ತಾರೆ, ಬಟ್ ಇನ್ನೊಂದು ಚಾನಲ್ಗೆ ವಿಡಿಯೋ ಮಾಡಕ್ ಟೈಮ್ ಇರಲ್ಲ ಅವರ. ಹೌದು, ಆ ಟೈಮ್ ಏನ್ ಮಾಡ್ತಾರೆ, ಈ ಒಂದು ವಿಡಿಯೋನೇ ಆ ಒಂದು ಚಾನಲ್ಗೂ ಹಾಕೋದು. ತಪ್ಪು ಮಾಡೋದಿದೆ ಕೆಲಸ. ಇದು ಏನು, ಈ ಚಾನಲ್ ಆಡಿಷನ್ ಆಗುತ್ತಾ ಇಲ್ವಾ, ಈ ಥರ ಮಾಡಿದ್ರೆ ಪ್ರಾಬ್ಲಮ್ಮಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋ. ಓಕೆನಾ? ತುಂಬ ಜನ ನನಗೂ ಕ್ವಶನ್ ಕೇಳ್ತಾ ಇರೋದು, ಸರ್ ನಂದು 2 ಚಾನಲ್ ಇದೆ ಸರ್, ವೈಫ್ತು ನಂದು ಒಂದೇ ಬ್ಲಾಗ್ ಅಲ್ವಾ ಸರ್, ನನ್ನ ವೈಫ್ ನಾನು ಚೂರು ಮಾತಾಡಿರ್ತೀನಿ, ಅದು ರೆಡಿ ಇರುತ್ತಲ್ಲ, ಅದು ನಂದು ಚಾನಲ್ ಹೆಸರು, ಇದು ಬೇರೆ ಚಾನಲ್ ಹೆಸರು, ವೈಫಲ್ ಹೆಸರಲ್ಲಿದೆ, ಇದು ನನ್ನ ಹೆಸರಲ್ಲಿದೆ, ಹಾಕ್ಬೋದಲ್ವಾ ಸರ್ ಅಂತ ಕ್ವಶನ್ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ ಪೂರ್ತಿ ವಿಡಿಯೋ. ಓಕೆನಾ? ಯಾರೋ ಮೈಂಡಲ್ಲಿ ಓಡ್ತಾ ಇರ್ತೀವಿ ಎಲ್ಲ ಕ್ವಶನ್ಸ್ಗಳು, ನಿಮಗೆ ಈ ಥರ ಎಲ್ಲ ಮಾಡ್ಬೋದಾ ಅಂತ. ಬನ್ನಿ, ಇವಾಗ ಬರುತ್ತೆ ಇದಕ್ಕೆ ಆನ್ಸರ್ ಕೊಡ್ತೇನೆ, ಆಮೇಲೆ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಸ್ವಲ್ಪ ಹೇಳ್ತೀನಿ. ಬರುತ್ತೆ ಏನು ಬರುತ್ತೆ, ಈ ಥರ ಒಂದು ಚಾನಲ್ ಮಾಡಿರ್ತಾರೆ, ಈಗ ವೈಫು ಹಸ್ಬೆಂಡು ಇಲ್ಲ ಅಥವಾ ಮಕ್ಳದ್ದು ಯಾವುದೋ ಒಂದು ಚಾನಲ್ ಇರುತ್ತೆ, ಒಂದು ವಿಡಿಯೋ ಮಾಡಿರ್ತಾರೆ, ಅದನ್ನೇ ಮಾಡಿ ಎಡಿಟಿಂಗ್ ಮಾಡಿ ಹಾಕೋ ಅಷ್ಟರಲ್ಲಿ ಆಗೋಗುತ್ತೆ. ಬಿಡು, ಆ ಚಾನಲ್ಗೆ ಅದೇ ಹಾಕೋದು ಸೇಮ್ ವಿಡಿಯೋಸ್. ಈ ರೀತಿ ಆಗಿದಾಗ ಏನಾಗುತ್ತೆ ಬರೋದು ಚಾನಲ್ಗೆ? ಆಗುತ್ತಾ ಚಾನಲ್ ಮಾಡಿಷನ್, 2 ಚಾನಲ್ ಮಾಡಿಷನ್ ಆಗುತ್ತಾ? ಫಸ್ಟ್ ಈಗ ವಿಡಿಯೋದಲ್ಲಿ ಏನೇನು ಪ್ರಾಪರ್ಟೀಸ್ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಮಾನಿಟೈಸೇಷನ್ ಆಗುತ್ತೋ ಇಲ್ವೋ, ಮಾನಿಟೈಸೇಷನ್ ಆಗಿರೋದು ಏನಾಗುತ್ತೆ ಅಂತ ಹೇಳ್ತೀನಿ. ಈಗ ವಿಡಿಯೋದಲ್ಲಿ ಏನ್ ಪ್ರಾಪರ್ಟೀಸ್ ಇರುತ್ತೆ? ಬಿಟ್ ರೇಟು, ವಿಡಿಯೋ ಕ್ವಾಲಿಟಿ, ಫ್ರೇಮ್ ರೇಟು, ಆಡಿಯೋ ಫ್ರೇಮು, ಆಮೇಲೆ ಅದರಲ್ಲಿ ಒಂದು MP3 ಫೈಲ್ ಅಥವಾ MP4 ಫೈಲು, ಆಮೇಲೆ ಅದರಲ್ಲಿ ಇನ್ನೂ ಪ್ರಾಪರ್ಟೀಸ್ ಇರುತ್ತೆ. ಸೊ ಬೇಸಿಕ್ ಪ್ರಾಪರ್ಟೀಸ್ ಇಷ್ಟಾಯ್ತಾ ಬೇಸಿಕ್ ಪ್ರಾಪರ್ಟೀಸ್. ಇದಾದ್ಮೇಲೆ ನೆಕ್ಸ್ಟ್ ಏನಂತ ಅಂದ್ರೆ, ಈಗ ಅಕಸ್ಮಾತ್ ಏನಾದ್ರು ಒಂದು ವಿಡಿಯೋ ಇರುತ್ತಲ್ಲ, ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ವಿಡಿಯೋನ ಅಂತ ನೀವು ತಿಳ್ಕೊಬಹುದು. ಇಲ್ಲಿ ಹೇಗೆ ಅಂತಂದ್ರೆ, ಈಗ ಉದಾಹರಣೆಗೋಸ್ಕರ ಈಗ 4K ವಿಡಿಯೋ 60 FPS ಅದು ಫ್ರೇಮ್ ರೇಟು, ಬಿಟ್ ರೇಟ್ ಇಷ್ಟಿರುತ್ತೆ, ಇಷ್ಟು %, ಆಡಿಯೋ ಲೆಂತ್ ಫ್ರೇಮ್ ಈ ತರ ಒಂದು 5% 10% ಇರುತ್ತೆ. ಈ ತರ ಒಂದು ಪ್ರಾಪರ್ಟೀಸ್ ಇರುತ್ತಾ ಅಂತ ಅನ್ಕೊಳ್ಳಿ. ನಿಮ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ಅವಾಗ ಏನಾಗಿರುತ್ತೆ, ಅಪ್ಲೋಡ್ ಮಾಡ್ತಿದ್ದಾಗ ಯೂಟ್ಯೂಬ್ ಅಲ್ಲಿ ಪೂರ್ತಿ ಸ್ಕ್ಯಾನ್ ಮಾಡುತ್ತೆ ವಿಡಿಯೋನ. ನೀವು ನೋಡಿರ್ಬೋದು, ನಿಮ್ಗೆ ನೆನಪಿರ್ಬೋದು, ತುಂಬಾ ವೈರಲ್ ಆಗಿತ್ತು 140 years ಅಂದ್ರೆ 140 ವರ್ಷದ ವಿಡಿಯೋ. ಅದು ಆಕ್ಚುಲಿ ಅದು ಬಗ್. ಅದು ಏನ್ ಮಾಡಿದ್ದಾರೆ, ಬಗ್ ಒಳಗಡೆ ಹಾಕಿ ಅದರ ಮಿಕ್ಸಪ್ ಮಾಡಿದ್ದಾರೆ. ಅದೇ ರೀತಿಲಿ ಈಗ ಅಕಸ್ಮಾತ್ ಸ್ಕ್ಯಾನಿಂಗ್ ಮಾಡ್ತಿದಾಗ ಏನ್ ವಿಡಿಯೋ ಸ್ಕ್ಯಾನ್ ಮಾಡುತ್ತಲ್ವಾ, ವಿಡಿಯೋ ಸ್ಕ್ಯಾನ್ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಎಲ್ಲ ಪೂರ್ತಿ ಕರೆಕ್ಟ್ ಆಗಿ ಕೊಡುತ್ತೆ ಮೆಜರ್ಮೆಂಟ್. ಅದರ ಬಗ್ ಆಗ್ದಾಗ ಜಾಸ್ತಿ ಬಂದ್ಬಿಡ್ತಾರೆ ಅಂತ. ಸೊ ಅದೇ ರೀತಿ ಯೂಟ್ಯೂಬ್ ಅಲ್ಗೊರಿಥಮ್ ವಿಡಿಯೋ ಸ್ಕ್ಯಾನ್ ಮಾಡುತ್ತೆ, ಇಷ್ಟು ಈ ತರ ಪ್ರಾಪರ್ಟೀಸ್ ಅಂತ ಮೆನ್ಷನ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಒಂದು ಬುಕ್ಕಲ್ಲಿ ಉದಾಹರಣೆಗೋಸ್ಕರ ಒಂದು ಬುಕ್ ಅಂತ ಅನ್ಕೊಳ್ಳಿ, ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಂಡಿರುತ್ತೆ ಆಲ್ಗೊರಿಥಮ್. ನೆಕ್ಸ್ಟ್ ಅದೇ ವಿಡಿಯೋನ ಮತ್ತೆ ಎತ್ಕೊಂಡು ಬೇರೆ ಚಾನಲ್ ಇನ್ನೊಂದು ಚಾನಲ್ಗೆ ಅಪ್ಲೋಡ್ ಮಾಡ್ತೀರಂತ ಅಂದ್ರೆ ಅದೇ ಪ್ರಾಪರ್ಟೀಸ್ ಎಲ್ಲ ಮ್ಯಾಚ್ ಆಗುತ್ತೆ. ಇವನ್ ವಿಡಿಯೋ, ಫ್ರೇಮ್ ರೇಟ್, ಕ್ವಾಲಿಟಿ ಪೂರ್ತಿ ಎಲ್ಲ ಮ್ಯಾಚ್ ಆಗುತ್ತೆ. ಇಲ್ಲಿ ಮ್ಯಾಚ್ ಆದಾಗ ಅವಾಗ ಏನ್ ಮಾಡುತ್ತೆ, ಇದು ಡೂಪ್ಲಿಕೇಟ್ ವಿಡಿಯೋ, ನೀವು ಬೇರೆ ವಿಡಿಯೋ ಕಾಪಿ ಮಾಡ್ತಾ ಇದ್ದೀರಾ ಅಂತ ಏನು ಯೂಟ್ಯೂಬ್ ಅಲ್ಗೊರಿಥಮ್ ಕೊಟ್ಬಿಡುತ್ತೆ ಅಲ್ಲಿ ನಿಮ್ಗೆ. ನೀವು ಇಗ್ನೋರ್ ಮಾಡಿ ಹೆಂಗೋ ನೀವು ಬಚಾವಾಗಿ ಅಪ್ಲೋಡ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೇನ್ ಬರುತ್ತೆ, ರಿಯೂಸ್ಡ್ ಕಂಟೆಂಟ್. ಈಗ 3 ಚಾನಲ್ ಇತ್ತಂತ ಅನ್ಕೊಳ್ಳಿ, 2 ಚಾನಲ್ಗೆ ಅಪ್ಲೋಡ್ ಮಾಡಿದ್ವಿ, ಇನ್ನು 2 ಚಾನಲ್ಗೆ ಏನಿದೆ ರಿಯೂಸ್ ಕಂಟೆಂಟ್ ಬಂತು. ಬಿಕಾಸ್ ಬೇರೆ ಏನಿದೆ ಕಂಟೆಂಟ್ ಕಾಪಿ ಮಾಡಿ ಹಾಕಿದ್ರೆ ಲೆಕ್ಕಕ್ಕೆ ಅದು ನಿಮ್ಮ ಓನ್ ಕಂಟೆಂಟೇ. ಅದೇ ಯೂಟ್ಯೂಬ್ ಮುಖದಲ್ಲಿ ಏನಂತ ಅಂದ್ರೆ, ಯೂಟ್ಯೂಬ್ ಪ್ರಕಾರ ಇದು ರಿಯೂಸ್ಡ್ ಕಂಟೆಂಟ್. ಬಿಕಾಸ್ ನೀವು A ಚಾನಲ್ ಸೇಮ್ ವಿಡಿಯೋ ಹಾಕಿರ್ತೀರ ಅಂತಂದ್ರೆ BC ಚಾನಲ್ ಸೇಮ್ ವಿಡಿಯೋ ಹಾಕ್ತಾರೆ, ರಿಯೂಸ್ ಕಂಟೆಂಟ್ ಅಂತ ಲೆಕ್ಕ ಅದು. ಸೊ ರಿಯೂಸ್ ಕಂಟೆಂಟ್ ಬಂದ್ರೆ A ಚಾನಲ್ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಗೆ ಗೊತ್ತಿರ್ಬೇಕು, ಸರ್ಕಮ್ವೆನ್ಷನ್ ಪಾಲಿಸಿ ಅಂತ. ಈ ಸರ್ಕಮ್ವೆನ್ಷನ್ ಪಾಲಿಸಿ ಆಕ್ಟ್ ಮಾಡುತ್ತೆ. ಇಲ್ಲಿ ಏನ್ ಮಾಡುತ್ತೆ, ಈಗ 1 ಚಾನಲ್ ಪ್ರಾಬ್ಲಮ್ ಆದ್ರೂ ಮಿಕ್ಕಿದೆಲ್ಲ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಒಂದಲ್ಲ 2 ಚಾನಲ್ ಪ್ರಾಬ್ಲಮ್ ಆಗಿದೆ ಅಂದ್ರೆ A ಚಾನಲ್ ಪ್ರಾಬ್ಲಮ್ ಆಗುತ್ತೆ, ಅದು ಡಿಮಾನಿಟೈಸ್ ಆಗುತ್ತೆ, ಇಲ್ಲ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಈ ತರ ನಿಮ್ಗೆಲ್ಲ ಎಫೆಕ್ಟ್ಸ್ ಬರುತ್ತೆ. ಇದರಿಂದ ಬಚಾವಾಗೋದು ಹೇಗೆ ಬರತ್, ನಾನು ಅದೇ ವಿಡಿಯೋನ ಮಲ್ಟಿಪಲ್ ಚಾನಲ್ ಹೇಗೆ ಹಾಕತ್ತಂತಂದ್ರೆ ಶಾರ್ಟ್ ಫಾರ್ಮ್ ವಿಡಿಯೋಸ್. ಈಗ ಮೇಮಿನ್ ಮೂಮೆಂಟ್ಸ್, ಈ ವಿಡಿಯೋ ಇತ್ತಂತ ಅನ್ಕೊಳ್ಳಿ, ಮೇಮಿನ್ ಮೂಮೆಂಟ್ಸ್ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಶಾರ್ಟ್ ವಿಡಿಯೋ ಮಾಡ್ಬೋದು ಬೇರೆ ಚಾನಲ್ ಅಲ್ಲಿ. ಇಲ್ವಾ, ನೀವೇನಾದ್ರು ಸ್ವಲ್ಪ ಎಫೆಕ್ಟ್ಸ್, ಕ್ವಾಲಿಟಿ ಚೇಂಜ್, ಫ್ರೇಮ್ ರೇಟ್ ಚೇಂಜ್, ಬಿಟ್ ರೇಟ್ ಚೇಂಜ್, ಆಡಿಯೋ ಲೆಂತ್ ಫೇಮು, ವೇವ್ ಲೆಂತ್ ಇದೆಲ್ಲ ಚೇಂಜಸ್ ಮಾಡಿ ಆಮೇಲೆ ಎಡಿಟ್ ಮಾಡಿ ಕ್ಲಿಪ್ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಅವಾಗ 200% ನೀವು ಹಾಕೊಬಹುದು ಬೇರೆ ಚಾನಲ್ಗಿಲ್ಲ. ಅದೇ ಡೈರೆಕ್ಟ್ ಅದನ್ನೇ ಹಾಕ್ಬಿಟ್ರೆ 200% ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಈಸಿ ಆಗುತ್ತಂತ ಈ ತರ ಮಾಡ್ತಾರೆ, ಆದ್ರೆ ಅವ್ರ ಚಾನಲ್ನ ಅವ್ರನ್ನೇ ಏನ್ ಮಾಡ್ತಾರೆ, ಕಳ್ಕೊಂತಾರೆ. ಸೊ ಈ ತರ ಮಾಡಬಾರ್ದು. ನೀವು ಆದಷ್ಟು ನಿಮ್ ಓನ್ ವ್ಯಾಲ್ಯೂ ಇರ್ಬೇಕು ಎಲ್ಲ ವಿಡಿಯೋಸ್. ಓಕೆ, ಯೂಟ್ಯೂಬ್ ಏನ್ ಕೇಳುತ್ತೆ, ಓನ್ ವ್ಯಾಲ್ಯೂ ಇರುತ್ತೆ, ಆದ್ರೆ ಮಲ್ಟಿಪಲ್ ಚಾನಲ್ ಅಲ್ಲಿ ಆತರ ಹಾಕಬಾರ್ದು. ಮತ್ತೆ ಇನ್ನೊಂದು ನೆಂಪಲ್ಲಿ ಇಟ್ಕೊಳ್ಳಿ, ಅಕಸ್ಮಾತ್ 3 ಚಾನಲ್ ಒಂದೇ ಆಡ್ಸೆನ್ಸ್ ಅಲ್ಲಿ ಲಿಂಕ್ ಆಗಿದ್ರೆ ಆಡ್ಸೆನ್ಸ್ ಕೂಡ ಡಿಆಕ್ಟಿವೇಟ್ ಆಗುತ್ತೆ. ಡಿಆಕ್ಟಿವೇಟ್ ಆದಾಗ ನೀವು ಮತ್ತೆ ರಿಮಾನಿಟೈಸ್ ಮಾಡ್ಬೇಕಂದ್ರೆ ಪ್ರೂವ್ ಮಾಡ್ಕೊಬೇಕಲ್ವಾ. ಅಪೀಲ್ ವಿಡಿಯೋ ಮಾಡ್ತೀರಾ, ಅಪೀಲ್ ವಿಡಿಯೋ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಆದ್ರೆ ಅಷ್ಟರಲ್ಲಿ ಅಕಸ್ಮಾತ್ ಏನಾದ್ರು ಕ್ಲೋಸ್ ಆಗ್ಬಿಟ್ರೆ, ಅದು ಯೂಟ್ಯೂಬರ್ ಕ್ಲೋಸ್ ಮಾಡ್ಬಿಡ್ತಾರೆ, ತುಂಬಾ ಟೈಮ್ ಆಗ್ಬಿಟ್ರೆ ಅವ್ರ ಪೂರ್ತಿ ಡಿಆಕ್ಟಿವೇಟ್ ಮಾಡ್ಬಿಡ್ತಾರೆ, ಕ್ಲೋಸೇ ಮಾಡ್ಬಿಡ್ತಾರೆ.
ಅಲೋ ಮಾಡಲ್ಲ ನಿಮ್ಗೆ, ಮತ್ತೆ ಫಸ್ಟ್ನೇ ಮಾಡ್ಬೇಕಾಗತ್ತೆ. ಸೊ ಇದೇ ರೀತಿ ನೀವೇನ್ ಮಾಡ್ತೀರಾ, ನಿಮ್ ಚಾನಲ್ ನೀವೇ ಕಳ್ಕೊಂತೀರಾ. ಆದಷ್ಟು ನೀವು ನಿಮ್ ಓನ್ ವ್ಯಾಲ್ಯೂ ಆಡ್ ಮಾಡಿ. ನಿಮ್ ಓನ್ ಕಂಟೆಂಟ್ ಇದ್ರು ಬೇರೆ ಚಾನಲ್ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ರೆ ಏನಾದ್ರು ಅಡ್ಜಸ್ಟ್ ಮಾಡಿ. ಪೂರ್ತಿ ಒಂಥರ ಆಲ್ಮೋಸ್ಟ್ ಹೊಸ ವಿಡಿಯೋ ಇರಬೇಕು, ಓಕೆ, ಆದ್ರೆ ಅದೇ ರಿಲೇಟೆಡ್ ಇರ್ಬೇಕಷ್ಟೇ. ಈ ತರ ನೀವು ಯೂಸ್ ಮಾಡಿದ್ರೆ ಐಡಿಯಾನ 200% ಅದೇ ವಿಡಿಯೋನ ಎತ್ಕೊಂಡು ನೀವು ಎಡಿಟ್ ಮಾಡಿ ಸ್ವಲ್ಪ ಬೇರೆ ಚಾನಲ್ಗೂ ಮಲ್ಟಿಪಲ್ ಚಾನಲ್ಸ್ಗೆಲ್ಲ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ನಾನು ಟಿಪ್ಸ್ ಕೊಡೋದು. ಓಕೆ, ನೋಡಿದ್ರಲ್ಲ ಭಾರತ ಹೇಳಿದ್ನಲ್ಲ, ಎಡಿಟಿಂಗ್ ಮಾಡಿ. ಓಕೆ, ಎಡಿಟಿಂಗ್ ಮಾಡಿ. ಈಗ ಅದು 10 ನಿಮಿಷದ ವಿಡಿಯೋ ಹಾಕಿದ್ರೆ ಇಲ್ಲ ಅಟ್ಲೀಸ್ಟ್ ಒಂದು 5-6 ನಿಮಿಷ 7 ನಿಮಿಷ ಮೇನ್ ಒಂಥರ ಮೇನ್ ಆಗಿರೋದನ್ನ ವಿಡಿಯೋಗಳನ್ನ ಎತ್ಕೊಂಡು ಮಾಡಿ. ಅವಾಗ ಎಡಿಟಿಂಗ್ ಮಾಡಿದಾಗ ಲೆಂತ್ ಕಮ್ಮಿ ಆಗುತ್ತೆ, ಫ್ರೇಮ್ ರೇಟ್ ಕಮ್ಮಿ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಯೂಟ್ಯೂಬ್ ಇರೋದಲ್ಲ ಚೆಕಿಂಗ್ ಮಾಡುತ್ತೆ, ಅನಲೈಸಿಂಗ್ ಮಾಡುತ್ತೆ. ಅವಾಗಲೇ ರಿವ್ಯೂಸ್ ಕಂಟೆಂಟ್ ಅಂತ ನಮ್ಗೆ ಸಿಗೋದು. ಓಕೆನಾ, ಅದಕ್ಕೋಸ್ಕರನೇ ಕೊಡೋದು. ಇನ್ನೊಬ್ರು ಮಾಡಿರೋ ಥರ ಮಾಡಿದ್ರೆ ನಮ್ಗೆ ಅಪೀಲ್ ಮಾಡೋಕ್ಕೆ ಚಾನ್ಸ್ ಕೊಡೋದು ಅಲ್ಲರಲ್ಲಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಳೋದು, ನೀವು ಎಡಿಟಿಂಗ್ ಮಾಡಬೇಕು. ಉದಾಹರಣೆ ತಗೊಳ್ಳಿ, ಡಾಕ್ಟರ್ ಬ್ರೋ ಅಂತ ಒಂದು ಚಾನಲ್ ಇದೆ, ಡಾಕ್ಟರ್ ಶಾರ್ಟ್ಸ್ ಅಂತಾನಿದೆ. ಅವ್ರೇನು ಶಾರ್ಟ್ಸ್ ಅಂತ ಹಾಕೊಂಡಿರೋದು, ಅದೇ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ಬೇಡ, ಈ ಶಾರ್ಟ್ಸ್ ಮೇನ್ ಥಿಂಗ್ಸ್ನ ಅಪ್ಲೋಡ್ ಮಾಡೋಣ, ಇದ್ರಲ್ಲೂ ಬರಲಿ ಅಂದ್ಬಿಟ್ಟು ಆ ರೀತಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಅದೇನೇ ಹೇಳೋದು ಬುದ್ಧಿವಂತರ ಲಕ್ಷಣ. ಅದಕ್ಕೆ ತಿಳ್ಕೊಬೇಕು ಯೂಟ್ಯೂಬ್ ಬಗ್ಗೆ. ತಿಳಿದಿರಾ ನೋಡಿ, ಹೊಸದಾಗಿ ಬಂದಿರೋದು ಏನಿಲ್ಲ ಬರುತ್ತಾ, ಸರ್ಕಮ್ಸ್ಟೆನ್ಸ್ ಪಾಲಿಸಿ. ಇದರಿಂದ ಚಾನಲ್ 3 ಡಿಲೀಟ್ ಆಗೋಗುತ್ತೆ. ಈಗ 2 ಚಾನಲ್ ಇತ್ತು ಅನ್ಕೊಳ್ಳಿ, 2 ಇಟ್ಕೊಳ್ಳಿ. ಇವಾಗ ಆ ಚಾನಲ್ ವೈಫ್ ಚಾನಲ್ ಅದೇ ಹಾಕ್ತೀರಾ, ಹಸ್ಬೆಂಡ್ ಚಾನಲ್ ಅದೇ ಹಾಕ್ತಾರೆ. ಏನಾಗುತ್ತೆ, ಮಾಡಿಟೇಷನ್ ಆದಾಗ ಏನೋ ಒಂದು ಚಾನಲ್ ರಿಜೆಕ್ಟ್ ಆದರೆ ಇನ್ನೊಂದು ಚಾನಲ್ ಮೇಲೆ ಎಫೆಕ್ಟ್ ಬೀಳುತ್ತೆ. ನೆನಪಲ್ಲಿ ಇಟ್ಕೊಳ್ಳೋದ್ರೆ ಇಬ್ರು ಅದೇ ಚಾನಲ್ ಇರ್ತೀರಾ, ನೀವು ಫೇಸ್ ತೋರಿಸಿರ್ತಾರೆ. ನಿಮ್ಮ ಫೇಸ್ ಒಂದ್ಸತಿ ರೆಕಗ್ನೈಸ್ ಮಾಡಿಬಿಟ್ರು ನಿಮ್ಮ ಚಾನಲ್ ಮೇಲೆ ಗ್ಯಾಪ್ನ ಇಟ್ಕೊಳ್ಳಿ. ಮತ್ತೆ ನೀವು ಯೂಟ್ಯೂಬ್ ಮಾಡಿದಾಗ ಕೂಡ ನಿಮ್ಮ ಚಾನಲ್ ಮಾಡಿಟೇಷನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಈ ಒಂದು ಏನಿದೆ ಸರ್ಕಮ್ಸ್ಟೆನ್ಸ್ ಪಾಲಿಸಿಯಿಂದ. ಉದಾಹರಣೆಗೆ ನಮ್ಮ ಕನ್ನಡದಲ್ಲಿ ಆಗಲೇ 3 ಜನ ಯೂಟ್ಯೂಬರ್ಸ್ಗಳು ಈ ಅರ್ನಿಂಗ್ ಆ್ಯಪ್ಗಳ ಬಗ್ಗೆ ಮಾಡಿ ಚಾನಲ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮಾಡಿದ್ರು, ಮತ್ತೆ ಡಿಲೀಟ್ ಆಯಿತು. ಆಯ್ತಾ? ಹಾಗಾದ್ರೆ ಒಂದ್ಸತಿ ಇಟ್ಕೊಂಡ್ರೆ ಸಾಕು. ಏನು ಗೊತ್ತಾ, ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಫ್ರೆಂಡ್ಸ್. ಓಕೆ, ಅದ್ರಲ್ಲಿ ಲಾಸ್ಟ್ ಏನು ಹೇಳೋದು, ಮೊನ್ನೆ ಯಾರ್ದೋ ಒಬ್ರದ್ದು ವಿಡಿಯೋ ನೋಡಿದೆ, ಹಿಂಗೆಲ್ಲ ಮಾಡಿ ಆದ್ರೆ ಬಟ್ ಇದಕ್ಕೆ ದುಡ್ಡು ಕಟ್ಟಬೇಕು ಅಂತ ಲಾಸ್ಟ್ ಮಿನಿಟಲ್ಲಿ ಹೇಳ್ತಾರೆ. ಆವಾಗ ಕಟ್ಟರೆ ಮಾತ್ರ ನನಗೆ ಈ ಒಂದು ಪ್ರೋ ವರ್ಷನ್ ಸಿಗುತ್ತೆ, ಅವಾಗ ಮಾತ್ರ ಇದ್ರಲ್ಲಿ ನಮ್ಗೆ ಇಷ್ಟು ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಗಂಟ ಹಿಂಗೆ ಮಾಡ್ರೆ ನೋಡಿ ಇಷ್ಟು ಸಿಕ್ಕಿದೆ ಅಂತ ತೋರಿಸೋದು, ನಮ್ಗೆ ಇಷ್ಟು ದುಡ್ಡು ಬಂದಿದೆ ಅಂತ. ಅದ್ರಲ್ಲಿ ಬೈ ಮಾಡೋದನ್ನ ಲಾಸ್ಟಲ್ಲಿ ತೋರಿಸೋದು. ಆ ರೀತಿ ಮಾಡ್ಬಿಟ್ಟಾಗ ಏನಾದ್ರು ಯೂಟ್ಯೂಬ್ ಅರ್ನಿಂಗಲ್ಲಿ ನಮ್ಗೆ ಒಳ್ಳೆ ಅರ್ಲಿ ಗಂಟ ವಿಡಿಯೋ ನೋಡ್ತಾರೆ ಕ್ಯೂರಿಯಾಸಿಟಿಯಿಂದ. ವಿಡಿಯೋ ನೋಡಿದಾಗ ಅವ್ರಿಗೆ ವಿಡಿಯೋದಲ್ಲಿ ಒಳ್ಳೆ ದುಡ್ಡು ಬರುತ್ತೆ ಅರ್ನಿಂಗ್ ಆ್ಯಪ್ಗಳ ಬಗ್ಗೆ ಎಲ್ಲ ಮಾಡಿದಾಗ. ಅದರಿಂದ ಏನು ಮಾಡ್ತಾರೆ, ಬರೀ ಅಂಥವನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಯಾರೋ ಒಬ್ರು ರಿಪೋರ್ಟ್ ಮಾಡಿದ್ರೆ ಇವರು ಮೋಸ ಮಾಡ್ತಾ ಇರ್ತಾರೆ ಅಂತ ಯೂಟ್ಯೂಬ್ ಚೆಕ್ ಮಾಡಿದ್ರೆ ಅನಾಲಿಸಿಸ್ ಮಾಡಿದ್ರೆ ಅವ್ರ ಚಾನಲ್ ಡಿಲೀಟ್ ಮಾಡುತ್ತೆ. ಮತ್ತೆ ಅದೇ ಥರ ಚಾನಲ್ ಮಾಡ್ಕೊಂಡ್ಬಂದ್ರು ಅಂದ್ಕೊಳ್ಳಿ, ಮತ್ತೆ ಅದು ಅವ್ರದ್ದು ಸರ್ಕಮ್ಸ್ಟೆನ್ಸ್ ಪಾಲಿಸಿಯಿಂದ ಮತ್ತೆ ಚಾನಲ್ ಡಿಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಅರ್ನಿಂಗ್ ಬಗ್ಗೆ ಆ್ಯಪ್ ಬಗ್ಗೆನೇ ಮಾಡ್ತಾ ಇದ್ರೆ ಹಿಂಗೆ ಒಂದ್ಸತಿ ರೆಕಗ್ನೈಸ್ ಮಾಡಿಬಿಟ್ರೆ ಸಾಕು, ನಿಮ್ಮ ಚಾನಲೇ ಮಾಡೋಕ್ಕಲ್ಲ ಯೂಟ್ಯೂಬ್ ಚಾನಲ್. ಆ ರೀತಿ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ದಯವಿಟ್ಟು ನೋಡ್ಕೊಂಡು ಮಾಡಿ. ಓಕೆನಾ? ದುಡ್ಡು ಮಾಡಬೇಕು ಅಂತ ಏನೋ ಶಾರ್ಟ್ಕಟ್ಟಲ್ಲಿ ಹೋಗೋದು, ಅರ್ನಿಂಗ್ ಆ್ಯಪ್ಗಳ ಬಗ್ಗೆ ಎತ್ಕೊಳ್ಳೋದು, ವಿಡಿಯೋ ಮಾಡೋದು, ಒಳ್ಳೆ ಅರ್ನ್ ಮಾಡ್ಬೋದು ನಾವು ಅಂತ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ನೋಡಿ, ನೀವು ನೋಡೋದಿರೋ ಗಂಟನೇ ಅವ್ರು ಮಾಡೋಕ್ಕಾಗೋದು. ನೀವು ಅರ್ಥ ಮಾಡ್ಕೊಳ್ಳಿ, ಯಾರೇ ಏನು ದುಡ್ಡು ಲಾಭ ಇದ್ರೆ ಯಾರು ಕೊಡೋದಾಗ Dream11 ಯಾರೋ ದುಡ್ಡು ಇಲ್ದಿರ ಕೊಡ್ತಾರಾ? ಅವ್ರಿಗೆ ಲಾಭ ಇದ್ದಿದ್ದಕ್ಕೆ ಅವ್ರು ಮಾಡ್ತಾ ಇರೋದಲ್ವಾ. ಅಲ್ಲೆಲ್ಲ ಅಷ್ಟು ದೊಡ್ಡ ಹಾಟ್ಸ್ಟಾರು, ಜಿಯೋ ಸ್ಟಾರು ಪ್ಲಸ್ ಅಲ್ಲಿ ಕ್ರಿಕೆಟಲ್ಲಿ Dream11 ಅಂತ ಶರ್ಟ್ ಮೇಲೆಲ್ಲ ಬರ್ಬೇಕು ಲೋಗೋ ಅಂದರೆ ಎಷ್ಟು ಕೋಟಿಗಳು ಕೊಟ್ಟಿರ್ತಾರೆ ಗೊತ್ತಾ ಅವರು. ಅರ್ಥ ಮಾಡ್ಕೊಬೇಕು ನಾವು ಅರ್ಥ ಮಾಡ್ಕೊಳಲ್ಲ. Dream11 ಆ್ಯಪಲ್ಲಿ ಈ ಪ್ಲೇಯರ್ನ ಹಾಕಿದ್ರೆ ಒಳ್ಳೆ ದುಡ್ಡು 1 ಕೋಟಿ ರೂಪಾಯಿ ಸಿಗುತ್ತೆ. ಸಿಗೋದು ಒಬ್ಬಂಗೆ. ಆಡ್ತಿರೋದು ಎಷ್ಟು ಜನ ಇಂಡಿಯಾದಲ್ಲಿ? 150 ಕೋಟಿ ಜನ ಇದ್ದೀರಿ. ಅದ್ರಲ್ಲಿ 50 ಕೋಟಿ ಜನ ಆಡಿದ್ರೆ 10 ರೂಪಾಯಿ ಅಂತ ಹಾಕಿದ್ರೆ ಎಷ್ಟಾಗೋಯ್ತು ಅಲ್ವಾ? ಯಾರು ಯೋಚನೆ ಮಾಡಲ್ಲ. ಇವೆಲ್ಲ ಸುಮ್ಮನೆ ಅದೃಷ್ಟದ ಪರೀಕ್ಷೆ ಮಾಡಕ್ಕೆ ಹೋಗ್ತಾರೆ. ಅದು ಗೆಲ್ದ್ರೆ ಕೊಡ್ತಾರೆ ಅನ್ನೋದು ಇನ್ನೂ ಗ್ಯಾರಂಟಿನೂ ಇಲ್ಲ, ಸರಿಯಾಗಿ ಯಾರಿಗೂ ಬಂದೂ ಇಲ್ಲ ಅದು. ಓಕೆನಾ? ಸುಮ್ಮನೆ ಅಲ್ಲಿ ತೋರಿಸ್ತಾರೆ ಒಬ್ಬನ. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಇವೆಲ್ಲ ಒಂದು ಗಿಮಿಕ್ ಇರುತ್ತೆ. ಅರ್ಥ ಆಯ್ತಾ? ಒಂದು ಅರ್ನಿಂಗ್ ಆ್ಯಪ್ ಆಗಿರ್ಬೋದು, ಯಾವುದೇ ಒಂದು ಬೆಟ್ಸ್ ಆ್ಯಪ್ ಆಗಿರ್ಬೋದು, ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ. ಚಾನಲ್ಗಳೆಲ್ಲ ಡಿಲೀಟ್ ಆಗುತ್ತೆ. ಒಂದ್ಸತಿ ಸರ್ಕಮ್ಸ್ಟೆನ್ಸ್ ಪಾಲಿಸಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನೀವು ನಿಮ್ಮ ಚಾನಲ್ ಮಾಡ್ತಾ ಇರೋದು ಮಾಡಿಷನ್ ಟೈಮ್ ಹೋದಾಗ ಚೆಕ್ ಮಾಡಿದಾಗ ಡಿಲೀಟ್ ಮಾಡ್ತಾನೆ ಇರ್ತಾರೆ. ಅರ್ಥ ಆಯ್ತಲ್ವಾ? ಈ ರೀತಿ ಎಡಿಟಿಂಗ್ ಮಾಡಿ ಹಾಕಿ ದಯವಿಟ್ಟು 2 ಚಾನಲ್ ಮಾಡಿದ್ರೆ ದಯವಿಟ್ಟು ಎಕ್ಸ್ಟ್ರಾ ಒಂದು ಮಾಡಬೇಕು ಅಂತಿದ್ರೆ ಲಾಂಗ್ ವಿಡಿಯೋ ಒಂದು ಚಾನಲ್ ಮಾಡಿ, ಶಾರ್ಟ್ ವಿಡಿಯೋ ಒಂದು ಚಾನಲ್ ಮಾಡ್ಬಿಡಿ ಅಲ್ವಾ ಬ್ರದರ್? ಹೌದು. ಲಾಂಗ್ ವಿಡಿಯೋ ಹೆಂಗೆ ಡಾಕ್ಟರ್ ಮಾಡಿದ್ರೆ ಲಾಂಗ್ ವಿಡಿಯೋ ಮಾಡಿ. ಶಾರ್ಟ್ ವಿಡಿಯೋ ಅದ್ರಲ್ಲಿ ಏನಿತ್ತು ಮೇನ್ 1 ನಿಮಿಷ 3 ನಿಮಿಷ ಮಾಡ್ಬೋದು ಶಾರ್ಟ್ಸ್. ಅದರಲ್ಲೆಲ್ಲ 3 ನಿಮಿಷ 15 ನಿಮಿಷ ವಿಡಿಯೋ ಮಾಡಿದ್ರೆ ಅದರಲ್ಲೆಲ್ಲ 3 ನಿಮಿಷ ಎತ್ಕೊಂಡ್ಬಂದು ಇದಕ್ಕೆ ಹಾಕಿ ಒಂದು ವಾರ ಬಿಟ್ಟು ಅಷ್ಟೇ 2 ಚಾನಲ್ ಅರ್ನಿಂಗ್ ಮಾಡ್ಬೋದು ನೀವು. ಅರ್ಥ ಆಯ್ತಲ್ವಾ? ಅಲ್ವಾ ಬರತ್? ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇಲ್ಲ, ಅಷ್ಟೇ ಸಿಂಪಲ್. ಅರ್ಥ ಆಯ್ತಲ್ವಾ? ಅಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ವಿಡಿಯೋ ಅರ್ಥ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡೋಣ. ಓಕೆ ಪಾಪ, ಹೋಪ್ ಡೀಟೇಲ್ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ, ಎಷ್ಟೇ ಫ್ರೆಂಡ್ಸ್ ಇಷ್ಟ ಮಾಡ್ರಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಪ್ರೈಸ್ ಒಂದು ಕಾಣವಲ್ಸಿ ಈ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.